ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಇವತ್ತಿನ ಭಾಗದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಇವತ್ತಿನ ಭಾಗದಲ್ಲಿ ದಿನಾಂಕ 31/3/2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ನೋಡ್ತಾ ಹೋಗೋಣ. ಹಾಗೆ ಈ PDF ಅನ್ನು ಪ್ರೊವೈಡ್ ಮಾಡಿರುವ ವೀರೇಶ್ ಜಾಲಿಹಾಳ್ ಅವರಿಗೆ ಧನ್ಯವಾದಗಳು. ಹಾಗೆ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಪ್ರಾರಂಭಿಸೋಣ. ಇಸ್ರೇಲ್ ಮೃತ ಸಮುದ್ರದ ಬಳಿ ಇರುವಂತಹ ವಿಶ್ವದ ಅತ್ಯಂತ ಉದ್ದವಾದ ಗುಹೆಯನ್ನು ಇಸ್ರೇಲ್ ದೇಶದ ಅನ್ವೇಷಕರು ಕಂಡುಹಿಡಿದಿದ್ದಾರೆ. ಸೊ ಆ ದೃಷ್ಟಿಯಿಂದ ಇಸ್ರೇಲ್ ಈಗ ಪ್ರಚಲಿತ ಸುದ್ದಿಯಲ್ಲಿದೆ. ಸೊ ಇಸ್ರೇಲ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಹೇಳಬೇಕಂದ್ರೆ ಇದರ ರಾಜಧಾನಿ ಜೆರುಸಲೇಮ್, ಇದರ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು, ಇಸ್ರೇಲ್ನ ನಾಣ್ಯ ನ್ಯೂ ಶೆಕೆಲ್. ಸಹಿಷ್ಣುತೆ ವರ್ಷ 2019. UAE ದೇಶವು 2019ನೇ ವರ್ಷವನ್ನು ಸಹಿಷ್ಣುತೆ ವರ್ಷ ಎಂದು ಆಚರಿಸಲು ನಿರ್ಧರಿಸಿದೆ. ಮಾರ್ಚ್ 30 ಅರ್ತ್ ಅವರ್ ಆಚರಣೆ. ಸೊ 2019ನೇ ಸಾಲಿನ ಅರ್ತ್ ಅವರ್ನ ಥೀಮ್ ಏನಾಗಿತ್ತಂದರೆ ಚೇಂಜ್ ದಿ ವೇ ವಿ ಲಿವ್. ಅಂದರೆ ಈ ಆಚರಣೆಯನ್ನು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಅದರ ವತಿಯಿಂದ ಈ ದಿನವನ್ನು ಆಚರಿಸಲಾಗುತ್ತೆ. ಸೊ ಈ ದಿನ ಆಚರಿಸುವ ಪ್ರಮುಖ ಉದ್ದೇಶ ಅಂದರೆ ಈ ಒಂದು ಆಚರಣೆಯ ವಿಶೇಷತೆ ಅಂದರೆ ಪ್ರತಿ ವರ್ಷ ಮಾರ್ಚ್ ತಿಂಗಳ ಕೊನೆಯ ಶನಿವಾರ ರಾತ್ರಿ 8:30ರಿಂದ 9:30ರವರೆಗೆ 1 ಗಂಟೆ ವಿದ್ಯುತ್ ದೀಪ ಆಫ್ ಮಾಡುವ ಮೂಲಕ ಪರಿಸರಕ್ಕೆ ಸಂಬಂಧಿಸಿದಂತೆ ಶಕ್ತಿಯ ಬಳಕೆ ಮತ್ತು ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಇದು ಹೊಂದಿದೆ. ಹಾಗೆ ಇದರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ಹೇಳಬೇಕಂದ್ರೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದು ಸ್ಥಾಪನೆಯಾಗಿದ್ದು 29 ಏಪ್ರಿಲ್ 1961ರಂದು. ಇದರ ಕೇಂದ್ರ ಕಚೇರಿ ಇರುವುದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಹಾಗೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದರ ಅಧ್ಯಕ್ಷರು ಪವನ್ ಸುಖ್ದೇವ್. ಇದರ ಚಿಹ್ನೆ ದೈತ್ಯ ಪಾಂಡ. ಕ್ರಿಸ್ ಗೇಲ್ ದಾಖಲೆಯನ್ನು ಮಾಡಿದ್ದಾರೆ. ಸೊ ಯಾವ ರೀತಿ ಅಂದರೆ IPL ಕ್ರಿಕೆಟ್ ಇತಿಹಾಸದಲ್ಲೇ 300 ಸಿಕ್ಸರ್ಗಳನ್ನು ಸಿಡಿಸಿದ ಮೊದಲ ಆಟಗಾರ ಎಂಬ ಕೀರ್ತಿಗೆ ಕ್ರಿಸ್ ಗೇಲ್ ಭಾಜನರಾಗಿದ್ದಾರೆ. ಸಿಕ್ಸ್ ಮಷೀನ್ ಐ ಡೋಂಟ್ ಲೈಕ್ ಕ್ರಿಕೆಟ್ ಐ ಲವ್ ಇಟ್. ಸೊ ಸಿಕ್ಸ್ ಮಷೀನ್ ಐ ಡೋಂಟ್ ಲೈಕ್ ಕ್ರಿಕೆಟ್ ಐ ಲವ್ ಇಟ್ ಈ ಪುಸ್ತಕವನ್ನು ಬರೆದವರು ಕ್ರಿಸ್ ಗೇಲ್, ವೆಸ್ಟ್ ಇಂಡೀಸ್ನ ಕ್ರಿಕೆಟಿಗ. ಮಾರ್ಚ್ 30 ರಾಜಸ್ಥಾನ್ ಉದಯ ದಿನವನ್ನಾಗಿ ಆಚರಿಸಲಾಗುತ್ತೆ. ಸೊ ಬಿಕನೇರ್, ಜೈಸಲ್ಮೇರ್, ಜೈಪುರ್, ಜೋಧ್ಪುರ್ ಮುಂತಾದ ರಾಜ್ಯಗಳು ವಿಲೀನಗೊಂಡವು. ತದನಂತರ ಮಾರ್ಚ್ 30, 1949ರಂದು ಗ್ರೇಟರ್ ರಾಜಸ್ಥಾನವನ್ನು ಸ್ಥಾಪಿಸಿತು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ರಾಜ್ಯವನ್ನು ಉದ್ಘಾಟಿಸಿದರು. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ 2019. ಈ 2019ನೇ ಸಾಲಿನ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟನ್ನು ಬಿಡುಗಡೆ ಮಾಡಿದವರು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಹಸಿರು ಶಿಷ್ಟಾಚಾರ ಹಾಗೂ ಹಸಿರು ಮದುವೆ ಯೋಜನೆ. ಸೊ ಈ ಯೋಜನೆಯನ್ನು ಉಡುಪಿ ಜಿಲ್ಲೆ ರೂಪಿತ ಯೋಜನೆ ಇದಾಗಿದೆ. ಸೊ ಹಸಿರು ಶಿಷ್ಟಾಚಾರ ಈ ಯೋಜನೆಯ ಕುರಿತಾಗಿ ಹೇಳಬೇಕಂದ್ರೆ ಈ ಯೋಜನೆಯಡಿ ಯಾವುದೇ ಶುಭ ಸಮಾರಂಭಗಳಲ್ಲಿ ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸದಿದ್ದರೆ ಹಸಿರು ಶಿಷ್ಟಾಚಾರ ಪ್ರಮಾಣ ಪತ್ರ ನೀಡಿ ಜೊತೆಗೆ ಕಾರ್ಯಕ್ರಮದ ರೂವಾರಿಗಳನ್ನು ಸನ್ಮಾನಿಸಲಾಗುತ್ತದೆ. ಹಾಗೆ ಹಸಿರು ಮದುವೆ ಅಂದರೆ ಮದುವೆ ಸಮಾರಂಭಗಳಲ್ಲಿ ಬಳಕೆಯಾಗುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸಲು ಕಡಿವಾಣ ಅಂದರೆ ತಾಂಬೂಲ ಕೊಡುವ ಕವರ್, ಬಾಟಲ್, ತಟ್ಟೆ, ಟೇಬಲ್ ಪ್ಲಾಸ್ಟಿಕ್ ಹೊದಿಕೆ ಇತ್ಯಾದಿ ವಸ್ತುಗಳನ್ನು ಕಡಿವಾಣ ಹಾಕುವ ಉದ್ದೇಶಿತ ಯೋಜನೆ ಇದಾಗಿದೆ. ಜಾನಪದ ಸಾಹಿತಿ GB ಖಾಡೆ ನಿಧನರಾಗಿದ್ದಾರೆ. ಸೊ ಇವರು ಕನ್ನಡದ ಪ್ರಖ್ಯಾತ ಜನಪದ ಸಾಹಿತಿಯಾಗಿದ್ದರು. ಇವರು ಪಡೆದುಕೊಂಡಂತಹ ಪ್ರಮುಖ ಪ್ರಶಸ್ತಿಗಳೆಂದರೆ ಕನ್ನಡ ಜಾನಪದ ಪ್ರಶಸ್ತಿ, ಜಾನಪದ ಪ್ರವರ್ಧಕ ಪ್ರಶಸ್ತಿ, ಯಕ್ಷಗಾನ ಅಕಾಡೆಮಿ ನೀಡಿರುವಂತಹ ಪ್ರಶಸ್ತಿ ಇದಾಗಿದೆ. ರಿಯರ್ ಅಡ್ಮಿರಲ್ ಮಹೇಶ್ ಸಿಂಗ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಸೊ ಕರ್ನಾಟಕ ವಿಭಾಗದ ನೌಕಾಪಡೆಯ ಮುಖ್ಯಸ್ಥರಾಗಿ ರಿಯರ್ ಅಡ್ಮಿರಲ್ ಮಹೇಶ್ ಸಿಂಗ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಸೊ ಇವರು ಆಪರೇಷನ್ ವಿಜಯನಲ್ಲಿ ಕ್ಷಿಪಣಿ ವಾಹನ ನೌಕೆ INS ನಿರ್ಗಾತ್ನ ಕಮಾಂಡರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಶಾಂಘೈನಲ್ಲಿ 5G ಸೇವೆಗೆ ಚಾಲನೆ. ಚೀನಾದ ಶಾಂಘೈನಲ್ಲಿ ಮೊಬೈಲ್ನ 5ನೇ ತಲೆಮಾರಿನ ತಂತ್ರಜ್ಞಾನ ಮತ್ತು ಬ್ರಾಡ್ಬ್ಯಾಂಡ್ ಗೀಗಾಬೈಟ್ ನೆಟ್ವರ್ಕ್ ಸೇವೆಗೆ ಚಾಲನೆ ದೊರೆತಿದೆ.
ಈ ಸೇವೆ ಹೊಂದಿರುವ ವಿಶ್ವದ ಮೊದಲ ಜಿಲ್ಲೆ ಎಂಬ ಹೆಗ್ಗಳಿಕೆಗೆ ಶಾಂಘೈ ಪಾತ್ರವಾಗಿದೆ. ಹಾಗೆ ವೀರೇಶ್ ಚಾಲಿಯಾಳ್ ಅವರಿಂದ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತು ಅಂದರೆ, ಸೋಲು ಎಂದರೆ ಸಾವಲ್ಲ, ಇನ್ನೊಮ್ಮೆ ಪ್ರಯತ್ನಿಸಲು ಅವಕಾಶವಿದೆ. ಆದರೆ ಜೀವನ ಹಾಗಲ್ಲ, ಅದು ಒಮ್ಮೆ ಮಾತ್ರ ಅನುಭವಿಸಲು ಸಿಕ್ಕ ಅವಕಾಶ, ಅದನ್ನು ಸಮರ್ಥವಾಗಿ ಬಳಸಿಕೊಳ್ಳೋಣ. ಸೊ ಹಾಗೆ ವೀರೇಶ್ ಚಾಲಿಯಾಳ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಅವರ ಫೋನ್ ನಂಬರ್ 9035269085.